ವರ್ಣಮಾಲೆಗಳ ಸಂಖ್ಯೆ 49. ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಗುಂಪು. ಗುಂಪುಗಳ ಅಕ್ಷರಗಳ ಗುಂಪಿಗೆ ವರ್ಣಮಾಲೆ ಎನ್ನುವರು. ವರ್ಣಮಾಲೆಯಲ್ಲಿ 3 ವಿಧಗಳು: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು. ಯೋಗವಾಹಗಳು, ಯೋಗ ಎಂದರೆ ಜೊತೆ, ವಾಹ ಎಂದರೆ ಸಾಗುವುದು, ಚಲಿಸುವುದು. ಅಕ್ಷರಗಳ ಜೊತೆಗೆ ಸಾಗುವ ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು. ಯೋಗವಾಹಗಳು ಎನ್ನುವರು. ವರ್ಣಮಾಲೆಗಳು 49, ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳಲ್ಲಿ 3 ವಿಧಗಳು: ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ಕೃತ ಸ್ವರಗಳು 5. ಹ್ರಸ್ವ ಸ್ವರ ಎಂದರೆ ಹ್ರಸ್ವ ಸ್ವರಗಳು ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರ ಆ, ಇ, ಉ, ಎ, ಓ, ಐ, ಔ. ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ದೀರ್ಘ ಸ್ವರ ಎಂದರೆ 2 ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಕೃತ ಸ್ವರ ಎಂದರೆ 3 ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಕೃತ ಸ್ವರ ಎನ್ನುವರು. ವರ್ಗೀಯ ವ್ಯಂಜನಗಳಲ್ಲಿ 25, ಅವರ್ಗೀಯ ವ್ಯಂಜನಗಳಲ್ಲಿ 9. ವರ್ಗೀಯ ಯೋಗವಾಹಗಳು 2: ಅನುಸ್ವರ ಮತ್ತು ವಿಸರ್ಗ, ಅಮ್ ಮತ್ತು ಅಹ. ವರ್ಗೀಯ ವ್ಯಂಜನಗಳಲ್ಲಿ 3 ಪ್ರಕಾರಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಲ್ಪಪ್ರಾಣ ಗಜಡದಬ, ಗಜಡದಬ. ಮಹಾಪ್ರಾಣ ಗಜಡದಬ, ಗಜಡದಬ. ಅಲ್ಪಪ್ರಾಣ 1 ಮತ್ತು 3ನೇ ವರ್ಗದಲ್ಲಿ ಬರುತ್ತವೆ. ಮಹಾಪ್ರಾಣ 2 ಮತ್ತು 4ನೇ ವರ್ಗದಲ್ಲಿ ಬರುತ್ತವೆ. ವರ್ಗ ಎಂದರೆ ಕಾಲಂ, ಕಾಲಂಕು ವರ್ಗವನ್ನೇ. ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ಇವು 5ನೇ ವರ್ಗದ ಅಕ್ಷರಗಳು: ಯ, ಯ, ನ, ದ, ಮ. ಅವರ್ಗೀಯ ವ್ಯಂಜನಗಳು 9: ಯ, ರ, ದ, ವ, ಶ, 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 ಹ, ಳ. ಹ್ರಸ್ವಸ್ವರ. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವಸ್ವರ ಎಂದು ಕರೆಯುತ್ತಾರೆ. ಅವುಗಳೆಂದರೆ ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರ 2 ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಎನ್ನುವರು. ಅವುಗಳೆಂದರೆ ಆ, ಇ, ಉ, ಎ, ಐ, ಓ, ಔ. ಸಂಧಾಕ್ಷರಗಳು ಐ ಮತ್ತು ಔ 2 ಸಂಧಾಕ್ಷರಗಳು. ಸ್ವರಕ್ಕೆ ಸ್ವರ ಸೇರಿ ಆಗುವ ಅಕ್ಷರವೇ ಸಂಧಾಕ್ಷರ. ಅ ಪ್ಲಸ್ ಇ ಈಕ್ವಲ್ ಟು ಐ, ಅ ಪ್ಲಸ್ ಉ ಈಕ್ವಲ್ ಟು ಔ. ಪ್ಲುತ ಸ್ವರ ಎಂದರೆ 3 ಮಾತ್ರಾಕಾರದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರ ಎನ್ನುವರು. ಪ್ಲುತ ಸ್ವರಗಳು ಎಸ್ ಸಂಕೇತದಿಂದ ಸೂಚಿಸಲಾಗುತ್ತದೆ. ಉದಾಹರಣೆಗೆ ಅಮ್ಮ, ಅಣ್ಣ, ಅಪ್ಪ, ಅಜ್ಜಿ.